ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ OBC ಸ್ಟೂಡೆಂಟ್ಗಳಿಗೆ 15,000, 8,000, 3,000, 3,200 ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಡಿಸೆಂಬರ್ ತಿಂಗಳಲ್ಲಿ SC/ST ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇತ್ತು. ಬಟ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂದರೆ DBT ಸ್ಟೇಟಸ್ ಅಲ್ಲಿ ಕೆಲವೊಂದಿಷ್ಟು ನೋ ಅಂತ ತೋರಿಸ್ತಾ ಇದೆ, ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ. ಅಮೌಂಟು ಕೂಡ ಮೆನ್ಷನ್ ಆಗಿದೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ. ಅಮೌಂಟ್ ಯಾವಾಗ ಬರುತ್ತೆ, ನಮಗಿನ್ನೂ ಅಮೌಂಟ್ ಬಂದಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಜೊತೆನೇ ಅಪ್ಲಿಕೇಶನ್ ಹಾಕಿದ್ದಾರೆ, ಅವ್ರಿಗೆ ಅಮೌಂಟ್ ಬಂದಿದೆ, ಇನ್ನು ನಮ್ಗೆ ಯಾಕೆ ಬಂದಿಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಅಮೌಂಟು ಕ್ರೆಡಿಟ್ ಆಗಿದೆ. ಹೋದ ವರ್ಷ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಜಾಸ್ತಿ ಅಮೌಂಟ್ ಕ್ರೆಡಿಟ್ ಆಗಿತ್ತು, ಈ ವರ್ಷ ಯಾಕೆ ಕಡಿಮೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಇನ್ನೂ ಅಮೌಂಟ್ ಏನಾದರೂ ಬರುತ್ತಾ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈಗ ಯಾರಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆಯಲ್ಲ, ಡಿಸೆಂಬರ್ ತಿಂಗಳಲ್ಲಿ SC/ST ಜನರಿಗೆ, OBC ಸ್ಟೂಡೆಂಟ್ಗಳಿಗೆ ಅಮೌಂಟ್ ಕ್ರೆಡಿಟ್ ಆಯಿತು. ಜನವರಿ ತಿಂಗಳಲ್ಲಿ ಮೈನಾರಿಟಿ ಸ್ಟೂಡೆಂಟ್ಗಳಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಅವರು ಕ್ರೆಡಿಟ್ ಆಗಿರ್ತಕ್ಕಂಥ DBT ಸ್ಟೇಟಸ್ ಅನ್ನು ನೋಡಿದ್ರೆ ಅವ್ರದ್ದು DBT ಸ್ಟೇಟಸ್ ಎಸ್ ಅಂತ ಇದೆ, ನೋ ಅಂತ ಇಲ್ಲ. ಆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಮೊದಲನೇ, ಎರಡನೇ, ಮೂರನೇ ಮತ್ತು ನಾಲ್ಕನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಮತ್ತು ಎಷ್ಟು ಅಮೌಂಟ್ ಮೆನ್ಷನ್ ಆಗಿತ್ತಲ್ಲ ಅಷ್ಟು ಅಮೌಂಟು ಕೂಡ ಕ್ರೆಡಿಟ್ ಆಗಿದೆ. ಮತ್ತೆ ನಿಮಗೇನಾದರೂ ಕೆಲವೊಬ್ಬರು ಅರ್ಧ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ ಸ್ನೇಹಿತರೆ, ಇವರಿಗೆ ಅರ್ಧ ಅಮೌಂಟ್ ಬಂದಿದೆಯೋ ಇಲ್ಲೋ ಅನ್ನೋದನ್ನ ನೀವು ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ, DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ ಎಷ್ಟು ಅಮೌಂಟ್ ತೋರಿಸ್ತಾ ಇರುತ್ತಲ್ಲ ಅಷ್ಟು ಅಮೌಂಟು ನಿಮ್ಮ ಖಾತೆಗೆ ಅಮೌಂಟ್ ಬಂದಿದ್ರೆ ಫುಲ್ ಅಮೌಂಟ್ ಬಂದಿದೆ ಅಂತೇಳಿ ಅರ್ಥ. ಅಲ್ಲೇನಾದರೂ 8,000 ತೋರಿಸ್ತಾ ಇತ್ತು, ನಮ್ಗೆ 5,000 ಏನಾದರೂ ಬಂದಿದೆ ಅಂತ ಇದ್ರೆ ಇನ್ನು 3,000 ಅಮೌಂಟು ಮತ್ತೆ ರೀಸ್ಯಾಂಕ್ಷನ್ ಆಗಬೇಕು. ಸ್ಯಾಂಕ್ಷನ್ ಆದಾಗ ಉಳಿದಿರ್ತಕ್ಕಂಥ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಉಳಿದಿರ್ತಕ್ಕಂಥ ಅಮೌಂಟು ನಿಮ್ಮ ಖಾತೆಗೆ ಬಂದೇ ಬರುತ್ತೆ. ಓಕೆನಾ? ಮತ್ತೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, DBT ನೋ ಅಂತ ತೋರಿಸ್ತಾ ಇದೆ, ಏನು ಮಾಡಬೇಕು, ವೆರಿಫಿಕೇಶನ್ ಯಾವ ರೀತಿ ಮಾಡಿಸ್ಬೇಕು ಅಂತ ಕೂಡ ಕೇಳ್ತಿದ್ರೆ. DBT ನೋ ಅಂತ ತೋರಿಸಿದ್ರೆ ಅದು ಅಪ್ಲಿಕೇಶನ್ ಹಾಕಿರುವಂಥ ನಮ್ಮ ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಸರ್ಕಾರದ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆದರೆ ಆಟೋಮೆಟಿಕ್ ಆಗಿ ನೋ ಅಂತ ಇರುವಂಥದ್ದು ಎಸ್ ಅಂತ ಚೇಂಜ್ ಆಗುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದನೇ ಚೇಂಜ್ ಆಗಬೇಕು. ಓಕೆನಾ? ಮತ್ತೆ DBT ಸ್ಟೇಟಸ್ ನೋ ಅಂತ ಎಸ್ ಅಂತ ಇದ್ರೆ ಕ್ಲಿಯರ್ ಆಯಿತು. ಇನ್ನು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅಂತ ಕಾಲ್ ಬರ್ತಾ ಇದೆ. ಇದಕ್ಕೆ ಏನು ಮಾಡಬೇಕು? ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ ಅಂತ ಏನಾದರೂ ಕಾಲ್ ಬಂದರೆ ಹೋಗಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಸಿ. ಪ್ರೀವಿಯಸ್ ಇಯರ್ದು ನೀವು ಯಾವ ಎಜುಕೇಶನ್ ಮೇಲೆ SSP ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿರ್ತೀರಲ್ವಾ, ಈ ಇಯರ್ದು ಅಪ್ಲಿಕೇಶನ್ ಅನ್ನು ತಗೊಂಡು ನೀವು ಹೋಗಿ SSP ಪೋರ್ಟಲ್ ಅಲ್ಲಿ ನೀವು ಫೋನಲ್ಲೇ ಆದರೂ ಅಪ್ಲೋಡ್ ಮಾಡ್ಬೋದು, ಇಲ್ಲ ಸೈಬರ್ ಸೆಂಟರ್ಗೆ ಆದರೂ ಹೋಗಿ ಅಪ್ಲೋಡ್ ಮಾಡಿಸ್ಬೇಕು. ಬಟ್ ನೀವು ಅಪ್ಲೋಡ್ ಮಾಡುವಂಥ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಆಗಿರಬೇಕು. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದರೆ ಮಾರ್ಕ್ಸ್ ಕಾರ್ಡು ಬರೋವರೆಗೂ ತಡೆದು ಆಮೇಲೆ ಅಪ್ಲೋಡ್ ಮಾಡಿಸಿ. ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಫೋಟೋ ಕ್ಯಾಪ್ಚರ್ ಮಾಡಬೇಕು. ಫೋಟೋ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದನ್ನು ಒರಿಜಿನಲ್ ಕಾಪಿಯನ್ನು ಸ್ಕ್ಯಾನ್ ಮಾಡಿ 2 MB ಕಡಿಮೆ ಇರುವಂಥದ್ದನ್ನು SSP ಪೋರ್ಟಲ್ ಓಪನ್ ಮಾಡಿದ್ರೆ ನೀವು ಯಾವ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ಲಲ್ವ ಆ ಇಯರ್ ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಥವಾ ನೀಡ್ ಟು ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡಿರ್ತಕ್ಕಂಥ ಅಥವಾ ನೀವು PDF ಅನ್ನು ಮಾಡ್ಕೊಂಡಿರುವಂಥ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಓಕೆನಾ? ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಕೆಲವರಿಗೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ರು. ವೆರಿಫಿಕೇಶನ್ ಕಂಪ್ಲೀಟ್ ಆಗದೆ ಇರುವಂಥವ್ರಿಗೆ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ನೀವು 1902ಗೆ ಕಾಲ್ ಮಾಡೋದ್ರ ಮೂಲಕ ಅದರ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ID ಸಿಗುತ್ತೆ, SSP ಸ್ಕಾಲರ್ಶಿಪ್ ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ ನಿಮ್ಮ DBT ಸ್ಟೇಟಸ್ ಏನು ತೋರಿಸ್ತಾ ಇದೆಯಲ್ಲ ಅದು ಒಂದನ್ನು, ಅದರ ಜೊತೆಗೆ ನೀವು ಅರ್ಜಿ ಹಾಕಿರಬೇಕಾದ್ರೆ ನೀವು ಏನಾದರೂ ಒಂದು ಕಾಪಿಯನ್ನು ತೊಗೊಂಬಂದಿರ್ತೀರಲ್ಲ ಅವೆರಡನ್ನು ಅಟ್ಯಾಚ್ ಮಾಡಿ PDF ಮಾಡಿ ಮೇಲ್ ಮಾಡಿ 2-3 ವರ್ಕಿಂಗ್ ಡೇಸ್ ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಫೋನು ಮಾಡಿದ್ವಿ, ಮೇಲು ಮಾಡಿದ್ವಿ, ಆದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋರಿಗೆ ನೀವು ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಅಲ್ಪಸಂಖ್ಯಾತರ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅದರ ಜೊತೆಗೆ ಮೈನಾರಿಟಿ ಇಲಾಖೆ ಮತ್ತು ಹಿಂದುಳಿದ ವರ್ಗದವರ ಇಲಾಖೆ, ಈ ಇಲಾಖೆಯಲ್ಲಿ ನಿಮ್ಮ ಕ್ಯಾಸ್ಟು ಯಾವ ಕ್ಯಾಟಗರಿಗೆ ಬರುತ್ತಲ್ಲ ಅಲ್ಲಿ ಹೋಗಿ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಳಿ. ಮೂರನೇ ಮತ್ತು ನಾಲ್ಕನೇ ಹಂತದ ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇತ್ತಂದರೆ ಆದಷ್ಟು ಬೇಗ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಸ್ಕೊಂಡ್ರೆ ಮಾತ್ರ ಹಣ ಬರುತ್ತೆ, ಇಲ್ಲಾಂದರೆ ಹಣ ಬರೋದಿಲ್ಲ. ಇದು ವೆರಿಫಿಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರೆ, ಕಾಲೇಜ್ DBT ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದ್ರೆ ಕಾಲೇಜ್
ಎಂಪವರ್ಮೆಂಟ್ ಅಂತ ಬರ್ತಾ ಇದೆ, ನೀಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಅಂತ ಬರ್ತಾ ಇದೆ. ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಕಾಲೇಜ್ ಎಂಪವರ್ಮೆಂಟ್ ಅಂತ ಏನಾದರೂ ಬರ್ತಾ ಇತ್ತು ಅಂದರೆ ನೀವು 2025-26 ಅರ್ಜಿ ಹಾಕಿರ್ತೀರಲ್ವಾ, ಅರ್ಜಿ ಹಾಕಿದ ಮೇಲೆ ಈ ಒರಿಜಿನಲ್ ಕಾಪಿ ಅರ್ಜಿ ಹಾಕಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರೋ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು. ಒರಿಜಿನಲ್ ಅಂದರೆ ಅಥವಾ ಫಿಸಿಕಲ್ ಕಾಪಿಯನ್ನು ಅಲ್ಲಿಗೆ ಒಯ್ದು ಕೊಡಬೇಕು. ನೀವು ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ಗೂ ಕೊಟ್ಟಿರಲ್ಲ, ತಾಲೂಕು ಆಫೀಸ್ಗೂ ಕೊಟ್ಟಿರಲ್ಲ ಅಂದರೆ ಈ ರೀತಿ DBT ಸ್ಟೇಟಸ್ ಶೋ ಆಗ್ತಾ ಇರುತ್ತೆ. ಯಾಕಂದರೆ ತಾಲೂಕು ಆಫೀಸಲ್ಲಿ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫೈಲು ನಮಗೆ ಫಿಸಿಕಲ್ ಕಾಪಿ ಬಂದಿಲ್ಲ ಅಂತೇಳಿ ಪೆಂಡಿಂಗಲ್ಲಿ ಇಟ್ಟಿರ್ತಾರೆ. ಇದನ್ನು ನೀವು ಒಯ್ದು ವೆರಿಫಿಕೇಷನನ್ನು ಮಾಡಿಸ್ಬೇಕು ಅಥವಾ ಅಪ್ರೂವಲನ್ನು ತಗೋಬೇಕು. ನೀವೇನಾದರೂ ಕಾಲೇಜಲ್ಲಿ ಕೊಟ್ಟಿದ್ರೆ ಕಾಲೇಜಲ್ಲಿ ವಿಚಾರಿಸಿ ಏನಾಗ್ತಾ ಇದೆ ಅಂತೇಳಿ. ಇಲ್ಲ ಕಾಲೇಜಲ್ಲಿ ಕೊಟ್ಟಿಲ್ಲ, ಕಾಲೇಜವ್ರು ಏನಾದ್ರು ತಾಲೂಕು ಆಫೀಸ್ಗೆ ಕೊಟ್ಟಿದ್ರೆ ಒಂದ್ಸಲ ಮಿಸ್ ಆಗಿತ್ತು, ಆ ರೀತಿ ಪೆಂಡಿಂಗ್ ಇತ್ತ ಏನಾದರೂ ಇದ್ದರೆ ಇನ್ನೊಂದ್ಸಲ ಜೆರಾಕ್ಸ್ ಕಾಪಿ ಎಲ್ಲವನ್ನ ಒಂದ್ಸೈಡ್ ಜೆರಾಕ್ಸ್ ಮಾಡಿ ತಾಲೂಕು ಆಫೀಸ್ಗೆ ಹೋಗಿ ತಲುಪಿಸಿ. ಇಲ್ಲ ಅಂದರೆ ನೆಕ್ಸ್ಟ್ ಟೈಮು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಮತ್ತು ಎಲ್ಲರಿಗೂ ವಿದ್ಯಾರ್ಥಿಗಳು ಅಮೌಂಟ್ ಬಂದಾಗ ನಿಮಗೂ ಅಮೌಂಟ್ ಬರೋದಿಲ್ಲ, ಆವಾಗ ನಿಮಗೆ ಇದಾಗುತ್ತೆ, ಅಂದರೆ ತೊಂದರೆ ಆಗೋ ರೀತಿ ಅನ್ಸುತ್ತೆ. ಯಾಕಂದರೆ ಒಂದಿಷ್ಟು ವಿದ್ಯಾರ್ಥಿಗಳು ನಮ್ಮದು DBT ಸ್ಟೇಟಸ್ ಚೆಕ್ ಮಾಡಿದ್ರೆ ಚೆಕ್ ಆಗ್ತಾ ಇಲ್ಲ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಸದ್ಯಕ್ಕೆ 2-3 ಡೇಸ್ ಆಯಿತು ಸ್ನೇಹಿತರೆ. ನೀವು SSP ಸರ್ವರ್ ಪ್ರಾಬ್ಲಮ್ ಇದೆ. ಜನವರಿ 31 ಅಂದರೆ 31ನೇ ತಾರೀಕು ಒಳಗಡೆ ಸರ್ವರ್ ಪ್ರಾಬ್ಲಮ್ ಇತ್ತು. 1ನೇ ತಾರೀಕು 2ನೇ ತಾರೀಕು ಆಲ್ಮೋಸ್ಟ್ ಎಲ್ಲವೂ ಚೆಕ್ ಮಾಡ್ಬೋದು, ಯಾವುದೇ ಸರ್ವರ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು DBT ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಮಾರ್ನಿಂಗ್ 9ರಿಂದ ಒಳಗಡೆನೆ ಟ್ರೈ ಮಾಡಿ. ಮಾರ್ನಿಂಗ್ 9 ಗಂಟೆ ಒಳಗಡೆನೆ 7 ಗಂಟೆ 8 ಗಂಟೆಗೆ ಟ್ರೈ ಮಾಡಿ. ಇಲ್ಲ ನೈಟ್ 12 ಗಂಟೆ ಮೇಲ್ಪಟ್ಟು 11 ಗಂಟೆ 10 ಗಂಟೆಗೆ ಟ್ರೈ ಮಾಡಿ. ಯಾಕಂದರೆ SSP ಸರ್ವರು ಅಪ್ಲಿಕೇಶನ್ ಕೂಡ ಆಗ್ತಾ ಇದ್ದಾರೆ. ಕೊನೆ ಅಪ್ಲಿಕೇಶನ್ ದಿನಾಂಕ SSP ಸ್ಕಾಲರ್ಶಿಪ್ಗೆ ಏನು ಅಪ್ಲೈ ಮಾಡ್ತಿದ್ರಲ್ವ, ಕೊನೆಯ ದಿನಾಂಕ ಜನವರಿ 31ನೇ ತಾರೀಕಿತ್ತು. ಅದು ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಫೆಬ್ರವರಿ 28ನೇ ತಾರೀಕುವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಯಾರೆಲ್ಲ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ವೋ ಹೋಗಿ ಅಪ್ಲೈ ಮಾಡಿ. ಯಾಕಂದರೆ ಜನವರಿ 31ನೇ ತಾರೀಕು ಅಪ್ಲೈ ಮಾಡೋಕೆ ಹೋದರೆ ಎರರ್ ಬರ್ತಾ ಇತ್ತು, ಸರ್ವರ್ ಪ್ರಾಬ್ಲಮ್ ಇತ್ತು. SSP ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂಥದ್ದೆಲ್ಲ ಕ್ಯಾನ್ಸಲ್ ಆಗೋಯ್ತು ಕೂಡ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ರೀತಿ ಏನು ಕ್ಯಾನ್ಸಲ್ ಆಗಿಲ್ಲ. ಡೇಟು ಕೂಡ ಎಕ್ಸ್ಟೆಂಡ್ ಆಗಿದೆ ಫೆಬ್ರವರಿ 28ನೇ ತಾರೀಕು ಒಳಗಡೆ. ಆದಷ್ಟು ಬೇಗ ಫೆಬ್ರವರಿ 28ರವರೆಗೂ ಯಾವುದೇ ಕಾರಣಕ್ಕೂ ಕಾಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದರೆ ನೀವೇನಾದರೂ 21, 22 ಆದಷ್ಟು ಬೇಗ ನೀವೆಲ್ಲವೂ ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಮಾಡಿಕೊಂಡು ಮಾರ್ಕ್ಸ್ ಕಾರ್ಡ್ ಏನಾದರೂ ಅವೈಲೇಬಲ್ ಇದ್ದರೆ ಅದನ್ನು ತಗೊಂಡು ಹೋಗಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಇದರ ಜೊತೆಗೆ ಕೇವಲ SSP ಸ್ಕಾಲರ್ಶಿಪ್ ಅಲ್ಲ, ಅದರ ಜೊತೆಗೆ ಹಾಸ್ಟೆಲ್ಗೂ ಅಪ್ಲಿಕೇಶನ್ ಹಾಕಿದ್ರೆ ಹಾಸ್ಟೆಲಿಂದ ಅಲೌಟ್ ಆದರೆ ವಿದೇಶಿ ಸ್ಕಾಲರ್ಶಿಪ್ ಬರುತ್ತೆ. ಯಶಸ್ವಿನಿ ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡಿ. ರೈತ ವಿದ್ಯಾನಿಧಿ ಈಗ ಕೆಲವೊಂದಿಷ್ಟು ವರ್ಷಗಳಿಂದ ಬರ್ತಾ ಇಲ್ಲ, ಬಟ್ ಅದಕ್ಕೂ ಕೂಡ ಅಪ್ಲೈ ಮಾಡಿರಿ. ಬಂದರೆ ನೀವು ಎಜುಕೇಷನ್ ಆಧಾರದ ಮೇಲೆ 3ರಿಂದ 5 ಸಾವಿರದವರೆಗೂ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.